18 ವರ್ಷದಿಂದ ಒಂದ್ಸತಿನೂ ಗೆಲ್ಲಿಲ್ಲ. ನಮ್ಗೆ RCB ಗೆಲ್ಲಬೇಕು. ನಾವು ಈ ಮಣ್ಣಲ್ಲಿ ಹುಟ್ಟಿರೋರು. ಕಲ್ಕತ್ತಾ 4 ಸತಿ ಆಯಿತು, ಮುಂಬೈ ಇಂಡಿಯನ್ಸ್ 5 ಸತಿ ಆಯಿತು, ಚೆನ್ನೈ 5 ಸತಿ ಆಯಿತು. ಆಯಿತಾ, ರಾಜಸ್ಥಾನ್ ಫಸ್ಟ್ ಮ್ಯಾಚು. ನಾನು ಪಂಚ ಹಾಕ್ಕೊಂಡಿದ್ದಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ನಾನು ಈ ಊರಲ್ಲಿ ಹುಟ್ಟಿ ಈ ಊರಲ್ಲೇ ಬದುಕಿರೋದು. ಪಂಚ ಹಾಕ್ಕೊಳೋದು ಇದು ಇಂಟ್ರೆಸ್ಟು. ಆ ಅಪ್ಪ ಇರೋವರೆಗೂ ಒಂದು ಸತಿ ಆದರೂ ಒಂದು ಕಪ್ ಗೆದ್ದು ಕೊಟ್ಬಿಟ್ರೆ ಅದಕ್ಕಿನ್ನೂ ಸಂತೋಷ ಬೇರೆ ಯಾವುದಿಲ್ಲಪ್ಪ. ದೇವರಾಣೆಗೂ ನಮ್ಗೆ ಅದೇ ಸಂತೋಷ. ಫೇವ್ರೆಟಾ ಕೊಹ್ಲಿ, ಕ್ಯಾಪ್ಟನ್ನು, ಪೆಲ್ಚಾಲ್ಟು ಇವರೆಲ್ಲ ಇಷ್ಟ ನಂಗೆ. ಇಲ್ಲಿರೋರನ್ನ ನಮ್ಮ ಬೆಂಗಳೂರಿನವ್ರನ್ನ ಹಳಬರೆಲ್ಲ ಇದ್ದಾರಲ್ಲ ಅವ್ರನ್ನೆಲ್ಲ ಹಾಕೊಂಡು ಗೆಲ್ಲಬೇಕು. ಒಟ್ಟು RCB ಗೆಲ್ಲಬೇಕು. ಈ ಸತಿ ಕಪ್ಪು ಗೆಲ್ಲಲೇಬೇಕು. ಅಂದರೆ 100% ಗ್ಯಾರಂಟಿ ಈ ಸತಿ ನಮ್ಮ RCB ಗೆಲ್ಲಬೇಕಂತ ನಾನು ಗ್ಯಾರಂಟಿ ಕೊಡ್ತೀನಿ. ಗ್ಯಾರಂಟಿ, ಪಕ್ಕಾ ಗ್ಯಾರಂಟಿ. ದೇಶ ನಮ್ದಮ್ಮ. ಪಕ್ಕ ಗೆಲ್ಲಬೇಕು, ಗೆಲ್ಲುತ್ತೆ. ಯಾಕಂದ್ರೆ ಹೋದ್ಸತಿ ಹೆಣ್ಮಕ್ಳಿಗಿದ್ದೀರಿ, ಸರ್ ಗಂಡು ಮಕ್ಳು ಗೆದ್ದು ತೋರಿಸ್ಬೇಕು ಅಂತ. RCB ಟಾಸ್ ಗೆಲ್ಲೋದಲ್ಲ ಇಂಪಾರ್ಟೆಂಟು, ಮ್ಯಾಚ್ ಗೆಲ್ಲಬೇಕು ಮೇನು. ಸರ್ ನಾಳೆ RCB ಮತ್ತೆ KKR ಮ್ಯಾಚ್ ಇದೆಯಲ್ಲ, ಕಲ್ಕತ್ತಾ ನೈಟ್ ರೈಡರ್ಸ್. ನಮ್ಗೆ RCB ಗೆಲ್ಲಬೇಕು. ಒಂದ್ಸತಿನೂ ಗೆದ್ದಿಲ್ಲಲ್ಲ. ಒಂದ್ಸತಿ 18 ವರ್ಷ ಆಯಿತು. 18 ವರ್ಷದಿಂದ ಒಂದ್ಸತಿನೂ ಗೆಲ್ಲಿಲ್ಲ. ನಮ್ಗೆ RCB ಗೆಲ್ಲಬೇಕು. ನಾವು ಈ ಮಣ್ಣಲ್ಲಿ ಹುಟ್ಟಿರೋರು. ಇದು ನಮ್ಗೆ ಆಸೆ. ಇವಾಗ RCB ಟೀಮ್ ಇದೆಯಲ್ಲ, ಗೆಲ್ಲಕ್ಕೆ ಏನೇನು ಚೇಂಜಸ್ ಮಾಡ್ಕೋಬೇಕು ಅವರು? ಚೇಂಜಸ್ ಮಾಡ್ಕೊಬೇಕಿದ್ರೆ ಆಚೆಯಿಂದ ಬಂದಿರೋರು ಅವ್ರವ್ರ ದೇಶಕ್ಕೆ ಹೋಗ್ಬಿಟ್ಟವ್ರೆ. ಆಯಿತಾ, ತಿರ್ಗಿ ಅವ್ರು ರಿಟರ್ನ್ ಬರ್ತಾರಾ ಇಲ್ಲ ನಮ್ಮೊಳಗ ಇರೋರನ್ನ ಹುಡುಗರನ್ನ ಚೇಂಜ್ ಮಾಡಿಬಿಟ್ಟು ಹುಡುಗಿರ್ನ ಹಾಕೊಬೇಕಂತೀರಾ? ಹುಡುಗಿರೆಲ್ಲ ಹುಡುಗರನ್ನ ಅವ್ರನ್ನ ಟ್ಯಾಲೆಂಟ್ ಇರೋರನ್ನ ನಮ್ಮ ಬೆಂಗಳೂರಲ್ಲಿರೋರನ್ನ ಇಲ್ಲ ನಮ್ಮ ಸುತ್ತಪಕ್ಕ ಇರೋರನ್ನ ಹಾಕ್ಕೊಂಡು ಬೆಂಗಳೂರು ಮ್ಯಾಚ್ ಗೆಲ್ಲಬೇಕು. 18 ವರ್ಷದಿಂದ ಒಂದು ಮ್ಯಾಚ್ ಗೆದ್ದಿಲ್ಲ. ಫೈನಲ್ಗೆ ಹೋಗಿ ಒಂದು ಸತಿ ಸೋತ್ಬಿಡ್ತು. ಆಯಿತಾ, ಕಲ್ಕತ್ತಾ 4 ಸತಿ ಆಯಿತು, ಮುಂಬೈ ಇಂಡಿಯನ್ಸ್ 5 ಸತಿ ಆಯಿತು, ಚೆನ್ನೈ 5 ಸತಿ ಆಯಿತು. ಆಯಿತಾ, ರಾಜಸ್ಥಾನ್ ಫಸ್ಟ್ ಮ್ಯಾಚು. ಅದು ನಮಗೇನು ಗೊತ್ತಾ, ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ಗೆಲ್ಲಬೇಕು. ನಮ್ಮ ಉದ್ದೇಶ ಅದೇ. ನಾನು ಪಂಚ ಹಾಕ್ಕೊಂಡಿದ್ದಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ನಾನು ಈ ಊರಲ್ಲಿ ಹುಟ್ಟಿ ಈ ಊರಲ್ಲೇ ಬದುಕಿರೋದು. ಪಂಚ ಹಾಕ್ಕೊಳೋದು ಇದು ಇಂಟ್ರೆಸ್ಟು. ನಮ್ಮ ವಿರಾಟ್ ಕೊಹ್ಲಿ ಇರೋವರೆಗೂ ಆ ಅಪ್ಪ ಇರೋವರೆಗೂ ಒಂದು ಸತಿ ಆದರೂ ಒಂದು ಕಪ್ ಗೆದ್ದು ಕೊಟ್ಬಿಟ್ರೆ ಅದಕ್ಕಿನ್ನೂ ಸಂತೋಷ ಬೇರೆ ಯಾವುದಿಲ್ಲಪ್ಪ. ದೇವರಾಣೆಗೂ ನಮ್ಗೆ ಅದೇ ಸಂತೋಷ. ಏನಮ್ಮ? RCB ಟೀಮಲ್ಲಿ ನಿಮಗೆ ಯಾರು ಇಷ್ಟ? ಯಾರು RCB ಟೀಮಲ್ಲಿ ಫೇವ್ರೆಟಾ? ಕೊಹ್ಲಿ, ಕ್ಯಾಪ್ಟನ್ನು, ಯಪ್ಪ ಹೆಸ್ರೇನೋ ಅದು ಕ್ಯಾಪ್ಟನ್ ರಿಷಬ್ ಪಂಟ್ ಇದ್ದಾರೆ. ಯಾರು ಅವರು, ಪೆಲ್ಚಾಲ್ಟು ಇವರೆಲ್ಲ ಇಷ್ಟ ನಂಗೆ. ಅವರೆಲ್ಲ ಹೋಗ್ಬಿಟ್ಟವ್ರು, ಅವ್ರ ದೇಶಕ್ಕೆ ಹೋಗ್ಬಿಟ್ಟವ್ರೆ. ತಿರ್ಗಿ ಅವ್ರು ಬಂದು ಆಡ್ತಾರಂತ ಗ್ಯಾರಂಟಿ ಇಲ್ಲ. ಆಯಿತಾ, ಆದರೆ ಇವಾಗಿರೋದು ನಮ್ಮ ದೇಶಕ್ಕೋಸ್ಕರ ಆಡಬೇಕಂತ ವಿರಾಟ್ ಕೊಹ್ಲಿ. ಇಲ್ಲಿರೋರನ್ನ ನಮ್ಮ ಬೆಂಗಳೂರಿನವ್ರನ್ನ ಹಳಬರೆಲ್ಲ ಇದ್ದಾರಲ್ಲ ಅವ್ರನ್ನೆಲ್ಲ ಹಾಕೊಂಡು ಗೆಲ್ಲಬೇಕು. ಒಟ್ಟು RCB ಗೆಲ್ಲಬೇಕು. ಈ ಸತಿ ಕಪ್ಪು ಗೆಲ್ಲಲೇಬೇಕು. ವಿರಾಟ್ ಕೊಹ್ಲಿ ಮೇಲೆ ಈ ಸಲ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ? 90% ಇಟ್ಕೊಂಡಿದ್ದೀಮ್ಮ. 90% ಅಷ್ಟೇನಾ? 90% ಯಾಕೆ ಗೊತ್ತಾ? 90% ಆಯಪ್ಪನ ಮೇಲೆ, ತಿರ್ಗಿ ಆಡೋರ ಮೇಲೆ 10% ಬೇಕಲ್ವಾ? 90% ಅವ್ರ ಮೇಲೆ ಇಟ್ಕೊಂಡಿದ್ದೀರಾ ಒಟ್ಟಿನಲ್ಲಿ? ಹೌದು. ಈ ಸೀಸನ್ ಅಲ್ಲಿ RCB ಟಾಪ್ 2 ಅಲ್ಲಿ ಫಿನಿಶ್ ಮಾಡ್ತಾರೆ ಅನ್ಸುತ್ತೆ ನಿಮಗೆ? ಟಾಪ್ 2 ಇವಾಗ ಇದಕ್ಕೆ ಹೋಗಿದ್ದಾರಲ್ಲ, ಯಾವುದಪ್ಪ 16 ಪಾಯಿಂಟ್ ಅಲ್ವಾ ಅವ್ರದ್ದು? 16ಇಂದ ಪಂಜಾಬ್ ಗೆದ್ದಿದ್ರೆ 17ಗೆ ಹೋಗಿರೋರು. ಆಯಿತಾ, ಪಂಜಾಬು ಅವತ್ತು ಮಳೆಯಿಂದ ನಿಂತೋಯ್ತು. ಇವ್ರದ್ದು 16 ಪಾಯಿಂಟ್ ಅಲ್ವಾ? ಇವರೇ ಟಾಪಲ್ಲಿರೋದು ಇವಾಗ. ಅಂದರೆ 100% ಗ್ಯಾರಂಟಿ ಈ ಸತಿ ನಮ್ಮ RCB ಗೆಲ್ಲಬೇಕಂತ ನಾನು ಗ್ಯಾರಂಟಿ ಕೊಡ್ತೀನಿ. ಗ್ಯಾರಂಟಿ, ಪಕ್ಕಾ ಗ್ಯಾರಂಟಿ. ದೇಶ ನಮ್ದಮ್ಮ. ಸರಿಮ್ಮ, ಆಯ್ತು. RCB ಗೆಲ್ಲುತ್ತೆ. ಯಾಕೆ ಪಕ್ಕ ಗೆಲ್ಲಬೇಕು, ಗೆಲ್ಲುತ್ತೆ. ಯಾಕಂದ್ರೆ ಹೋದ್ಸತಿ ಹೆಣ್ಮಕ್ಳಿಗಿದ್ದೀರಿ, ಸರ್ ಗಂಡು ಮಕ್ಳು ಗೆದ್ದು ತೋರಿಸ್ಬೇಕು ಅಂತ. ಗೆಲ್ಲಬೇಕು ಮೇಡಮ್. ಯಾಕಂದ್ರೆ ಹೋದ್ಸತಿ ನೀವು ಹೆಣ್ಮಕ್ಳಿಗಿದ್ದೀರಿ, ಈ ಸತಿ ನಾವು ಗಂಡು ಮಕ್ಳು ಗೆದ್ದು ತೋರಿಸ್ತೇವೆ. ಈ ಟೀಮಲ್ಲಿ ಟಾಸ್ ಗೆಲ್ಲಬೇಕನ್ನೋದೇ ಮೈನು. ಆ ಟಾಸ್ ಗೆದ್ದ ಮೇಲೆ ತಾನೇ ನಮಗೆ ಮ್ಯಾಚ್ ಟರ್ನ್ ಓವರ್ ಆಗೋದು. ಏನು ಚೇಂಜಸ್ ಇಲ್ಲ ಮೇಡಮ್. ಚೇಂಜ್ ಇರೋದನ್ನೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಅವರು. ನಮ್ಮ ಫೇವ್ರೇಟ್ ಕ್ರಿಕೆಟರ್ ಅಂದರೆ ನಮ್ಮ ಇವರು ಧೋನಿ ನಮ್ಮ ಇದರಲ್ಲಿ ಇಲ್ಲ. ಅವ್ರು ಇರೋದು ಚೆನ್ನೈ ಟೀಮಲ್ಲಿ. ನಮಗೆ ಫೇವ್ರೇಟ್ ಅವರದ್ದು. ಈಗ ಈ ಟೀಮಲ್ಲಿ ನೀವು RCB ಟೀಮಲ್ಲಿ ಕೇಳಿದ್ರೆ ಕೊಹ್ಲಿ. ವಿರಾಟ್ ಕೊಹ್ಲಿ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ? 100% ಮೇಡಮ್.
ಈ ಸೀಸನ್ ಅಲ್ಲಿ ಆರ್ ಸಿ ಬಿ ಟಾಪ್ 2 ಅಲ್ಲಿ ಫಿನಿಶ್ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಅನಿಸುತ್ತೆ ಮೇಡಮ್, ಯಾಕಂದ್ರೆ ಮಾಡಬೇಕು, ಮಾಡ್ತಾರೆ. ಚೆನ್ನಾಗ್ತದೆ. ಥ್ಯಾಂಕ್ ಯು. ಸರ್, ನಾಳೆ ಆರ್ ಸಿ ಬಿ ಮತ್ತೆ KKR ಮ್ಯಾಚ್ ಇದೆ ಅಲ್ವಾ, ಯಾವ್ದು ಗೆಲ್ಲುತ್ತೆ ಅನ್ಸುತ್ತೆ ನಿಮ್ಗೆ? ಆರ್ ಸಿ ಬಿ ಮೇಡಮ್, ಪಕ್ಕನಾ? ಪಕ್ಕ 100% ಈ ಸಲ ಆರ್ ಸಿ ಬಿನೇ. ಆರ್ ಸಿ ಬಿ ಅಲ್ಲಿ ಟಾಸ್ ಗೆಲ್ಲೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಈ ಸಲ ಅಂದರೆ ಆರ್ ಸಿ ಬಿ ಈ ಸಲ ಚೆನ್ನಾಗಿ ಆಡ್ತಿದ್ದಾರೆ, ಟೀಮಿಗೆ ಒಳ್ಳೆ ಹೆಸರು ತರ್ತಿದ್ದಾರೆ. ಈ ಸಲ ಅಂದರೆ ಆರ್ ಸಿ ಬಿ ಪಕ್ಕ ಇಷ್ಟು ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಆಡ್ತಿದ್ದಾರೆ. ಆರ್ ಸಿ ಬಿ ಅಲ್ಲಿ ಏನಾನ ಚೇಂಜಸ್ ಮಾಡಬೇಕು ಅಂತ ಅನ್ಸುತ್ತೆ? ಏನಿಲ್ಲ ಮೇಡಮ್, ಏನು ಚಾನ್ಸ್ ಇಲ್ಲ ಮೇಡಮ್. ಕೊಹ್ಲೋರು ಇದ್ದಾರೆ, ಅವ್ರು ಚೆನ್ನಾಗಿ ಆಡ್ತಾರೆ. ಈ ಸಲ ಕಪ್ ನಮ್ಮದೇ. ಆರ್ ಸಿ ಬಿ, ಜೈ ಆರ್ ಸಿ ಬಿ. ಈ ಸಲ ಕಪ್ ನಮ್ಮದೇ. ನಿಮಗೆ ಫೇವರೇಟ್ ಕ್ರಿಕೆಟರ್ ಯಾರು? ನಮ್ಮ ಕೊಹ್ಲಿ ಮೇಡಮ್. ಆರ್ ಸಿ ಬಿಯಲ್ಲಿ ಬಂದು ಕೊಹ್ಲಿ. ಓಕೆ. ವಿರಾಟ್ ಕೊಹ್ಲಿ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಿ? 100% ಮೇಡಮ್. ಓಕೆ. ಈ ಸೀಸನ್ ಅಲ್ಲಿ ಆರ್ ಸಿ ಬಿ ಸೆಕೆಂಡ್ ಅಲ್ಲಿ ಫಿನಿಶ್ ಆಗುತ್ತೆ ಅನ್ಸುತ್ತೆ ನಿಮಗೆ? ಸೆಕೆಂಡ್ ಮೇಡಮ್, ಅವರು ಟಾಪ್ 2 ಅಲ್ಲಿ ಫಿನಿಶ್ ಆಗುತ್ತೆ. ಹಾಂ, ಓಕೆ. ನಾಳೆ ಆರ್ ಸಿ ಬಿ ಮತ್ತೆ KKR ಮ್ಯಾಚ್ ಇದೆ, ಯಾವ್ದು ಗೆಲ್ಲುತ್ತೆ ಅನ್ಸುತ್ತೆ ನಿಮ್ಗೆ? ಖಂಡಿತ ಆರ್ ಸಿ ಬಿನೇ ಗೆಲ್ಲೋದು. ಯಾವ್ದು ಗೆಲ್ಲಬೇಕು? ಆರ್ ಸಿ ಬಿನೇ ಗೆಲ್ಲಬೇಕು. ಆರ್ ಸಿ ಬಿ ಸಲ ಕಪ್ ಗೆಲ್ಲುತ್ತೆ ಅನ್ಸುತ್ತಾ? ಹೌದು, 101% ಗೆಲ್ಲುತ್ತೆ. ನಿಮ್ಗೇನು ಅನ್ಸುತ್ತೆ? 1000% ಪಕ್ಕ ಪಕ್ಕ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ. ಯಾವ್ದು ಗೆಲ್ಬೇಕು ನಿಮಗೆ? ಗೊತ್ತಿಲ್ವಾ? ಈ ಸಲ ಕಪ್ ನಮ್ಮದೇ. ಆರ್ ಸಿ ಬಿ ಫಾರ್ ಎವರ್. ಆರ್ ಸಿ ಬಿ ಟಾಸ್ ಗೆಲ್ಲೋದು ಈ ಸಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಆರ್ ಸಿ ಬಿ ಟಾಸ್ ಗೆಲ್ಲೋದಲ್ಲ ಇಂಪಾರ್ಟೆಂಟು, ಮ್ಯಾಚ್ ಗೆಲ್ಲಬೇಕು ಮೇನು. ಸೇಮ್ ಟಾಸ್ ಎಲ್ಲ ನಮಗೆ ಇದು ಲಕ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಮ್ಯಾಚ್ ಗೆದ್ದೇ ಗೆಲ್ಲಬೇಕು ಆಬ್ವಿಯಸ್. ಆರ್ ಸಿ ಬಿ ಟೀಮಲ್ಲಿ ಯಾವುದಾದ್ರೂ ಚೇಂಜಸ್ ಆಗಬೇಕಾ ಟೀಮ್ ಗೆಲ್ಲೋದಕ್ಕೆ? ಜೇಕಬ್ ಬಟರ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಫಿಲ್ ಶಾರ್ಟ್ ಒಳ್ಳೆ ಕಮ್ ಬ್ಯಾಕ್ ಮಾಡ್ತಾರೆ ಇಂಜುರಿಯಿಂದ. ಸೊ ಸಾಲ್ಟ್ ವಾಪಸ್ ಬರ್ತಾರೆ ಅಂತ ಇದು ಅನ್ಕೊಂಡಿದ್ದೀವಿ. ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾರು? ವಿರಾಟ್ ಕೊಹ್ಲಿ. ಖಂಡಿತ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ ಈ ಮ್ಯಾಚಲ್ಲಿ? ನಾವು ಈ ಮ್ಯಾಚ್ ಸೆಂಚುರಿ ಹೊಡೆಯೋ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ. ನೋಡೋಣ, ಒಟ್ಲಲ್ಲಿ 50+ ಹೊಡಿತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ಹೌದು, 50+ ಹೊಡಿತಾರೆ. ಓಕೆ. ಈ ಸೀಸನಲ್ಲಿ ಆರ್ ಸಿ ಬಿ ಟಾಪ್ 2 ಅಲ್ಲಿ ಫಿನಿಶ್ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಎಸ್, 150%. ಈ ಮ್ಯಾಚ್ ಗೆದ್ರೆ ಫಸ್ಟ್ ಬಂದ್ಬಿಡ್ತಾರೆ ಅಷ್ಟೇ. ಹೌದು. ಥ್ಯಾಂಕ್ ಯು. ಅವೇ ಗೇಮ್ಸಲ್ಲಿ ಆರ್ ಸಿ ಬಿ 7 out of 7 ಗೆಲ್ಲುತ್ತಾ? ಹೌದು, ಈಗ ನೋಡ್ಕೊಂಡ್ರೆ ಎಲ್ಲ ಗ್ರೌಂಡಲ್ಲಿ ಗೆದ್ದವ್ರೆ. ಸೊ ಈ ಮ್ಯಾಚ್ ಗೆಲ್ಬೋದು ಔಟ್ಸೈಡ್ ಅಲ್ವಾ, ಅದಕ್ಕೆ. ಲಕ್ನೋ ಮೇಲೆ ಹೊಡಿತಾರೆ. ನೆಕ್ಸ್ಟ್ ಇದು ಕ್ವಾರ್ಟರ್ ಫೈನಲ್ಸ್ ಒಂದು ಬರುತ್ತೆ. ಫೈನಲ್ಸು ಹೊಡಿತಾರೆ ಕಪ್ಪು. ಇಷ್ಟೇ. ಜೈ ಆರ್ ಸಿ ಬಿ. ಈ ಸಲ ಕಪ್ ನಮ್ಮದೇ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.